ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಮಂಜುನಾಥ್ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ರಿ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರು ತುಂಬಾ ಜನ ಖುಷಿ ಪಡುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಕೃಷಿ ಮೇಳ. ಬೆಂಗಳೂರಿನಲ್ಲಿ ಯಾವಾಗಪ್ಪ ಅಂದ್ರೆ JKVK ಅಲ್ಲಿ ಕೃಷಿ ಮೇಳ ನಡೆಯುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಿರ್ತಾರೆ. ಯಾಕಂತ ಹೇಳಿದ್ರೆ ಹೊಸ ಹೊಸ ಪ್ರಾಡಕ್ಟ್ ಬಗ್ಗೆ ಎಲ್ಲ ತಿಳ್ಕೊಳ್ಬಹುದು, ಅಥವಾ ಅವರು ಸಾಕಾಣಿಕೆ ಮಾಡ್ತಾ ಇದ್ರೆ ಕುರಿ ಅಥವಾ ಕೋಳಿ ಈ ರೀತಿ ಏನಾದ್ರು ಸಾಕಾಣಿಕೆ ಮಾಡ್ತಿದ್ರೆ ಅದ್ರ ಬಗ್ಗೆ ಕೂಡ ಏನಾದ್ರು ಗೊತ್ತಿಲ್ದಿರುವಂತಹ ವಿಷಯನ ತಿಳ್ಕೊಳ್ಬಹುದು, ಬೆಳೆಗಳ ಬಗ್ಗೆ ಪ್ರಮುಖವಾಗಿ ತಿಳ್ಕೊಳ್ಬಹುದು ಅಂತ ಹೇಳಿ. ಅಂತದೊಂದು ಖುಷಿ ಪಡುವಂತಹ ಕೃಷಿ ಮೇಳಕ್ಕೆ ನಾವು ಕೂಡ ಖುಷಿ ಪಟ್ಕೊಂಡು ಬಂದಿದೀವಿ. ಸೊ ನೋಡ್ತಾ ಹೋಗೋಣ ಏನೆಲ್ಲ ಸ್ಪೆಷಾಲಿಟೀಸ್ ಇದೆ ಅಂತ ಹೇಳಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋದು ಕೋಳಿ ಪ್ರಪಂಚಕ್ಕೆ. ಕೋಳಿಗಳನ್ನ ಯಾವ ರೀತಿ ಸಾಕ್ತಾರೆ, ಕೋಳಿಗಳ ಆರೈಕೆ ಯಾವ ರೀತಿ ಇರುತ್ತೆ, ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ಹೇಳಿ ಒಂದು ಟ್ಯಾಗ್ ಲೈನ್ ಕೂಡ ಹಾಕೊಂಡು ಒಂದು ಪೋಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ನೋಡ್ತಾ ಹೋಗೋಣ ಏನೇನಿದೆ ಒಳಗಡೆ. ಮರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಕೋಳಿಗಳನ್ನ ಕೂಡ ಇಟ್ಟಿದ್ದಾರೆ. ಯಾವ ರೀತಿ ಕೋಳಿ ಸಾಕಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರ ಒಂದು ವಾಕ್ಯವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರು ಹಾಲನ್ನು ಸೇವಿಸ್ತಾರೋ ಅವ್ರು ಮಾತ್ರ ಮೊಟ್ಟೆಯನ್ನ ಸೇವಿಸಬಹುದು ಅಂತ ಹೇಳಿ. ಕೆಲವರು ಹೇಳ್ತಾರಲ್ಲ ನಾನ್ ವೆಜಿಟೇರಿಯನ್ ಅಂತ ಹೇಳಿ, ಹಾಲು ಕುಡಿದ್ರೆ ಮೊಟ್ಟೆ ತಿನ್ಬೋದಂತೆ. ಗಾಂಧೀಜಿಯವರೇ ಹೇಳಿದ್ದಾರೆ, ಮತ್ತೆ ಯಾಕೆ ವೆಯ್ಟ್ ಮಾಡ್ತೀರಿ, ತಿನ್ನಿ. ಸೊ ಒಂದಷ್ಟು ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ. ಕೋಳಿ ಮಾಂಸ ಆಕ್ಚುಲ್ ಆಗಿ ತುಂಬಾ ಒಳ್ಳೇದಂತೆ, ಆದ್ರೆ ಅದನ್ನ ಎಷ್ಟು ಹೆಲ್ದಿ ಆಗಿ ತಿಂತೀವಿ ಅದು ಇಂಪಾರ್ಟೆಂಟ್. ಯಾವ್ದಾವ್ದೋ ರೀತಿಯಲ್ಲಿ ಸಾಕಿರುವಂತಹ ಕೋಳಿಗಳನ್ನ ನಾವು ತಿಂತೀವಿ, ಅದರಿಂದ ಒಂದ್ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಬಟ್ ಕೋಳಿ ತುಂಬಾ ಚೆನ್ನಾಗಿ ಸಾಕಿದೆ, ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿ ಪೋಷಣೆನ ಕೂಡ ನಾವು ಮಾಡಿದ್ರೆ, ಆ ಕೋಳಿನ ನಾವು ತಿಂದ್ರೆ ಆ ಪೋಷಣೆ ಅಷ್ಟು ನಮ್ಗೆ ಸಿಗುತ್ತೆ, ಅಂದ್ರೆ ಪ್ರೋಟೀನ್ ಸಿಗತ್ತೆ. ಸೊ ನೋಡಿ ಇಲ್ಲಿ ಕೋಳಿಗಳು ಎಷ್ಟಿದೆ ಅಂತ ಹೇಳಿ. ಬೇರೆ ಬೇರೆ ತರ ಕೋಳಿಗಳೆಲ್ಲ ಇಟ್ಟಿದ್ದಾರೆ. ಫಾರ್ಮ್ ಕೋಳಿಸ್ ಎಲ್ಲ ಬ್ರಾಯ್ಲರ್ ಕೋಳಿಸ್ಗಳ ತರ ಕಾಣಿಸ್ತಾ ಇಲ್ಲ. ಯಾವ ಗ್ಯಾರಂಟಿ ಮೇಲೆ ಹೇಳ್ತಿದೀನಿ ಅಂದ್ರೆ ತಲೆ ಮೇಲೆ ಪುಕ್ಕ. ಇದೆಲ್ಲ ನಾಟಿ ಕೋಳಿನ ಅಥವಾ ಬೇರೆ ಬ್ರೀಡ್ ಯಾವ್ದು ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲಿ ನೇಮ್ ಕೂಡ ಮೆನ್ಷನ್ ಮಾಡಿಲ್ಲ. ಅದೇ ಮೊಟ್ಟೆ ಬೇರೆ ಇಟ್ಟಿದೆ ನೋಡಿ ಅಲ್ಲಿ ಕೋಳಿಗಳು. ನಾಟಿ ಕೋಳಿನೇ, ಮೊಟ್ಟೆ ನೋಡಿದ್ರೆ ಗೊತ್ತಾಗ್ತಿದ್ಯಲ್ಲ ಅಲ್ವಾ. ಗಿರಿರಾಜ ಅಲ್ಲ, ನನ್ ಗಂಡನ್ ತಿನ್ನೋದಷ್ಟೇ ಗೊತ್ತು, ಹೆಸರು ಗೊತ್ತಿಲ್ಲ. ಇದು ಫಾರ್ಮ್ ಕೋಳಿನೇ, ನಾವು ತಿಂತೀವಲ್ಲ ಅದೇ ಅನ್ಸುತ್ತೆ. ಅದ್ರಲ್ಲೂ ಬೇರೆ ವೆರೈಟಿ ಇರ್ಬೋದು, ಗೊತ್ತಿಲ್ಲ. ನೋಡಿ ಇಲ್ಲಿ ದೊಡ್ಡ ದೊಡ್ಡ ಕೋಳಿಗಳ ಆಗಿದೆ. ಇದೇ ರೀತಿ ಫಾರ್ಮ್ ಗಳಲ್ಲಿ ಸಾಕುವಂತದ್ದು. ಬಟ್ ಈ ಕಡೆ ನೋಡ್ತಾ ಇದೀವಲ್ವಾ, ಚಿಕ್ಕ ಮರಿಗಳು ಮೊಟ್ಟೆ ಹೊಡೆದು ಅವಾಗ ತಾನೇ ಆಗಿರುವಂತಹ ಮರಿಗಳನ್ನ ಸ್ವಲ್ಪ ಹೀಟಲ್ಲಿ ಇಟ್ಟು ಸಾಕ್ತಾರೆ. ಯಾಕಂತ ಹೇಳಿದ್ರೆ ಅವಕ್ಕೆ ಕಾವು ಬೇಕು ಜಾಸ್ತಿ. ಅಮ್ಮನ್ನ ಮಡಿಲಲ್ಲಿ ಬೆಚ್ಚಗಿರ್ಬೇಕು ಅಂತ ಹೇಳ್ತಾರಲ್ವಾ ಸಣ್ಣ ಮಕ್ಕಳು, ಅದೇ ತರ ಆ ಕೋಳಿ ಮರಿಗಳಿಗೂ. ಬಟ್ ಈ ಕೋಳಿ ಮರಿಗಳನ್ನೆಲ್ಲ ಬೇರೆ ಮಾಡ್ಬಿಟ್ಟಿರ್ತಾರಲ್ವಾ ಎಲ್ಲಾನು, ಹಂಗಾಗಿ ಅವುಗಳಿಗೆ ಸ್ವಲ್ಪ ಹೀಟ್ ಕೊಡೋದಕ್ಕೆ ಅಂತ ಹೇಳಿ ಏನೇನೋ ವ್ಯವಸ್ಥೆ ಮಾಡಿರ್ತಾರೆ. ನೋಡಿ ಇಲ್ಲಿ ಸ್ವಲ್ಪ ವೆರೈಟೀಸ್ ಆಫ್ ಕೋಳಿಸ್ ನ ನೋಡ್ತಾ ಇದೀವಿ. ಹೆಸರುಗಳೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಳಿಂಗ ಬ್ರೌನ್, ಮತ್ತೆ RIR, ಹಂಗೆ ಕಾವೇರಿ, ಅಸಿಲ್ ಕ್ರಾಸ್ ಅಂತೆ. ಡಿಫ್ರೆಂಟ್ ಆಗಿದಾವೆ ಕೋಳಿಗಳು. ದೊಡ್ಡ ದೊಡ್ಡ ಹುಂಜಗಳೆಲ್ಲ ಇದೆ, ಸಕ್ಕತ್ತಾಗಿದೆ ನೋಡಿ ಇಲ್ಲಿ. ಹುಂಜ ಫೈಟಿಂಗ್ ಬಿಡ್ತಾರಲ್ಲ ಅದಕ್ಕೆಲ್ಲ ಬಿಡ್ಬೋದು, ಅಷ್ಟು ಸಕ್ಕತ್ತಾಗಿದೆ. ಬಹುಶಃ ಇವರೆಲ್ಲ ಕೋಳಿನ ಕೊಡೋರು ಅನ್ಸುತ್ತೆ. ಕಾವೇರಿ ಮರಿಗಳು ಬೇರೆ ಇದೆ ನೋಡಿ. ಕಾವೇರಿ ಜಾತಿ ಕೋಳಿ ಇದೆಯಲ್ಲ ಅದ್ರ ಮರಿಗಳು ತುಂಬಾ ಚೆನ್ನಾಗಿದೆ. ಇದೆಲ್ಲ ಸೇಲ್ ಮಾಡೋದಕ್ಕೆ ಇರೋದು ಅನ್ಸುತ್ತಲ್ಲ. ಬರೀ ಕೋಳಿ ಮಾತ್ರ ಅಲ್ಲ, ಬಾತ್ಕೋಳಿಗಳಿದೆ. ವೈಟ್ ಸ್ಪೆಕಿನ್, ಕಾಕಿ, ಕ್ಯಾಂಬಲ್ ಅಂತ. ಸಕ್ಕತ್ತಾಗಿದೆ. ನಮ್ಮನೇಲಿ ಇತ್ತು ಮುಂಚೆ ಬಾತ್ಕೋಳಿ, ಒಂದೆರಡು ಸಾಕಿದ್ದು. ಬಟ್ ಅದ್ ಒಂಟಿ ಕಾಲಲ್ಲೇ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಅದೆರಡನ್ನು ಮಾರ್ಬಿಟ್ರು. ಈ ನಾಟಿ ಕೋಳಿ ಸಾಕೋದು, ಮಾಂಸ ಕೋಳಿ ಸಾಕೋದು, ಮೊಟ್ಟೆ ಕೋಳಿ ಸಾಕೋದು, ಸಿಟಿಯಲ್ಲಿ ಇರ್ಬೇಕು. ಸಿಟಿಯಲ್ಲಿ ಇರೋರಿಗೆ ಯಾರಿಗೋ ಸಾಕ್ಬೇಕು ಅಂತ ಅಂದ್ರೆ ಅವ್ರು ಸಾಕ್ಬೋದು, ಅದಕ್ಕೆ ಆಪ್ಷನ್ಸ್ ಇದೆಯಾ? ಸಾಕ್ಬೋದು. It doesn't disturb through flies and mosquitoes. It doesn't disturb the neighbors. ಹಂಗಾಗಿ ಆರಾಮಾಗಿ ಸಾಕ್ಬೋದು ಸಿಟಿಯಲ್ಲಿರೋರು ಕೂಡ. In cages. ಇಲ್ಲ ಹಾಕಿದಿರಲ್ಲ ಕೇಜಸ್, ಅದೇ ರೀತಿ ಕೇಜಸ್. ಎಷ್ಟು ಜನ ಹಸು ಸಾಕ್ತಾರಲ್ಲ, ಫ್ಲೈಸ್ ಅಂಡ್ ಮಸ್ಕಿಟೋಸ್, ಹಂಗೆ ಸಾಕ್ಬೇಕು. ಓಕೆ ಅಂಕಲ್, ಥ್ಯಾಂಕ್ ಯು. ನೋಡಿ ಇಲ್ಲಿ ಕಳಿಂಗ ಬ್ರೌನ್ ಈ ಜಾತಿ ಕೋಳಿನ ಸೇಲ್ ಮಾಡ್ತಾ ಇದ್ದಾರೆ. ಮರಿಗಳು ತುಂಬಾ ಚೆನ್ನಾಗಿದೆ.
ಕೋಳಿಗಳು, ಚಿಕ್ಕ ಚಿಕ್ಕ ಮರಿಗಳು. ಬಟ್ ಸಾಕೋದಕ್ಕೂ ಹಿಂಗ್ ಇಟ್ಕೊಂಡು ಹೋಗ್ತಾರ ಅಂತ ಇವತ್ತೇ ಗೊತ್ತಾಗಿದ್ದು. ತಿನ್ನೋದಕ್ ಮಾತ್ರ ಕಟ್ಟಾಕಿ ತಗೊಂಡೋಗಿದ್ದು. 100 rupees ಒಂದ್ ಕೋಳಿ ಅಂತೆ. ಬೆಟರ್ ಅಲ್ಲಮ್ಮ. 100 rupees ಈಚ್ ಕೋಳಿಗಳು. ಯಾರೆಲ್ಲ ಕೃಷಿ ಮೇಳಕ್ ಬರ್ತೀರಾ, ಕೋಳಿಗಳು ತಗೋಬೇಕು ಅನ್ಸಿರ್ತೀರಾ ಸಾಕೋದಕ್ಕೆ, ನೋಡಿ ಕಳಿಂಗ ಬ್ರೌನ್ 100 rupees ಸಿಗುತ್ತೆ. ನೋಡಿ ಇಲ್ಲಿ ಗಿರಿರಾಜ ಕೋಳಿಗಳು ಎಷ್ಟು ದೊಡ್ಡದಾಗಿದೆ ಅಂತ. ಸಿಗೋದಿಲ್ಲ ಅಲ್ವಾ ಯಾವ್ದು? ಸಿಗಲ್ಲ. ಆಮೇಲೆ ಕಚ್ಚಿ ಅದು ಯಾಕೆ ಬೇಕು? ಯಾವ್ದು ಇಲ್ಲಿ ಸ್ವರ್ಣದಾರ, ಇದು ಹಂಗೆ ಇದೆ ಆಲ್ಮೋಸ್ಟ್. ನಮಗೇನ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ಹೆಂಗ್ ಗೊತ್ತಾಗುತ್ತೆ ಡಿಫ್ರೆನ್ಸ್? ಅದು ತಿನ್ನಕ್ಕೋಸ್ಕರ, ಇದು ಮೊಟ್ಟೆ ಇಡತ್ತೆ ಅನ್ನೋದಕ್ಕೋಸ್ಕರ ಸ್ವರ್ಣದಾರ ಜಾಸ್ತಿ ಇಡುತ್ತೆ. ಅಂದ್ರೆ ಅಂದ್ರೆ ಆಲ್ಮೋಸ್ಟ್ ಒಂದು ಸಿಮಿಲರ್ ಉಂಟೆ. ಇದು ತಿನ್ನೋದಕ್ ಜಾಸ್ತಿ ತಗೊಳಲ್ಲ, ಮೊಟ್ಟೆ ಇಡ್ಸಕ್ಕೆ ಅಂತ. ನೀವುಗಳು ಸಾಕೋರ್ಗ ಯೂಸ್ ಮಾಡ್ತೀರಾ? ಓಕೆ ಓಕೆ, ಸಾಕೋರ್ಗ್ ಮಾತ್ರ. ಹೇಳಿದ್ರು ಅದೇ. ಇದೇ ಮತ್ತೆ ಗಿರಿರಾಜನ ಇಟ್ಟಿದ್ರ ಚಿಕ್ಕ ಕೋಳಿನ? ಅದು ಹುಡ್ಗನ ಅಲ್ಲ. ಓ ಚಿಕ್ಕದು, ಅದಕ್ಕೆ ಸೇಲಿಗಿದ್ಯಾ? ಎಷ್ಟು? 600 ರೂಪಾಯಿಗೊಂದು. ಕಳಿಂಗ ಬ್ರೌನ್ ತಗೊಳ್ಳೋಣ ನೋಡಿ, 200 ರೂಪಾಯಿ ಕೊಡ್ತಾರೆ. ವಾ ದೊಡ್ಡದು. ಬ್ರಾಯ್ಲರ್ ಕೋಳಿಯಲ್ಲಿ ಕಲರ್ ಇರುತ್ತಾ? ಬಣ್ಣದ ಬ್ರಾಯ್ಲರ್ ಕೋಳಿಗಳಂತೆ. ಇದ್ಯಾವ್ದು ಗುರು? ವೈಟ್ ಕಲರ್ ನಾವು ತಿಂತೀವಲ್ಲ ಅದು. ಅಯ್ಯೋ ಇದೇ ನಿಂಗೆ ಉಗ್ರತಾ ಇದೆ, ವಾಂತಿ ಮಾಡ್ತಿದೆ. ಅದ್ರದ್ದು ಕೊಟ್ಟು ನೋಡು, ಚೂಪಿಲ್ಲ, ಶಾರ್ಪ್ ಇಲ್ಲ ನೋಡಿ. ಕಟ್ ಮಾಡಿದಾರ ಅಂತ. ಇದ್ರದ್ದು ಕೊಕ್ಕು ಕಟ್ ಮಾಡಿದೀರಾ ಅಣ್ಣ? ಇದ್ರ ಕೊಕ್ಕು ಕಟ್ ಮಾಡಿದ್ದೀರಾ? ಯಾಕೆ ನೋಡಿ, ಇಲ್ಲಿ ಒಂದಕ್ಕೊಂದು ಕಚ್ಚಾಡ್ಕೊಳುತ್ತೆ ಅಂತ ಹೇಳಿ ಕೋಳಿದು ಕೊಕ್ಕೆಲ್ಲ ಅರ್ಧ ಕಟ್ ಮಾಡ್ಬಿಟ್ಟಿದ್ದಾರೆ. ಇದು ಬ್ರಾಯ್ಲರ್ ಕೋಳಿ ಅಂತೆ. ನಾವು ರೆಗ್ಯುಲರ್ ಆಗಿ ತಿಂತೀವಲ್ವಾ ಮೀಟ್ ಪರ್ಪಸ್, ಅಂದ್ರೆ ಮನೇಲಿ ಜಾಸ್ತಿ ತಗೊಬರೋದು ಯಾವ್ದು? ಬ್ರಾಯ್ಲರ್ ಕೋಳಿಗಳು. ಆ ಬ್ರಾಯ್ಲರ್ ಕೋಳಿ ಬಟ್ ಕಲರ್. ಅಂಡ್ ಇಲ್ಲಿಂದ ಸ್ಟಾರ್ಟ್ ಆಗೋದು ನಮ್ಮ ಫೇವ್ರೇಟ್, ನನ್ ಫೇವ್ರೇಟ್ ಫಿಶ್. ಇಲ್ಲಿ ಎಷ್ಟು ದೂರ ನೋಡಿದ್ರು ಬರೀ ಫಿಶ್ ಗಳೇ ಕಾಣಿಸ್ತಾ ಇದೆ. ತಗೊಳ್ಳೋದಕ್ಕೆ ಅಕ್ವೇರಿಯಂ ಇಟ್ಟೋರು ಮನೆಗ್ ಬೇಕಾಗಿದ್ದ ತರದ ಫಿಶ್ ಗಳನ್ನ ತಗೊಳ್ಬಹುದು. ಚೆನ್ನಾಗಿದೆ. ನೋಡೋಣ ನಾವ್ ಯಾವ್ದಾರು ತಗೊಳಕಿದ್ಯಾ, ತಗೋಬೇಕಾ? ಅದೇ ದೊಡ್ಡದೇ ತಗೋಬೇಕಷ್ಟೇ ಈಗ, ಇಲ್ಲಾಂದ್ರೆ ಎಲ್ಲವೂ ದೊಡ್ಡದಾಗಿ ಕಚ್ಬಿಟ್ಟು ತಿನ್ಬಿಡ್ತಾವ. ನೋಡಿ ಇಲ್ಲಿ ಫೈಟರ್ ಫಿಶ್ ಗಳೆಲ್ಲ ಬರೀ 100 ರೂಪೀಸ್ಗೆ. ಹೊರಗಡೆ ಹೋದ್ರೆ ನಿಮ್ಗೆ 200 ವರ್ಗು ಚಾರ್ಜಸ್ ಮಾಡ್ತಾರೆ. ಕೃಷಿ ಮೇಳಕ್ ಬಂದ್ರೆ ನಿಮ್ಗೆ ಯಾವ ತರದ್ ಬೇಕೋ ಆ ತರ ತಗೋಬಹುದು. 100 ರೂಪೀಸ್ ಸಿಗಿರುತ್ತೆ ಅಲ್ವಾ ಅಂಕಲ್? ನೀವ್ ತಗೋತೀರಾ? ಯಾವ್ದು ತಗೋತೀರಾ? ಅದೆಲ್ಲ ಯಾವ ಫಿಶ್ ಅದು? ಕೋಯಿ. ಕೋಯಿ ಎಷ್ಟದು? ಚಿಕ್ಕದು ಚಿಕ್ಕದು ಚಿಕ್ಕದು. 300 ರೂಪಾಯಿ ಫಿಕ್ಸ್. ಗೋಲ್ಡ್ ಫಿಶ್ ಅಲ್ಲ? ಅಲ್ಲ, ಇಲ್ಲಿರೋದು ಗೋಲ್ಡ್ ಫಿಶ್ ಇದೆಯಲ್ಲ ಅದು ಪೇರ್ 50. ಅದು ತಿನ್ನುತ್ತಾ? ಅದೇ ಇದೆ ಕೋಯಿ ತಗೋಬೇಕಷ್ಟೇ. ಚಿಕ್ಕದ್ ಕೋಯಿ ತಗೋಳ. ನೋಡಿ ಇಲ್ಲಿ ಗಪ್ಪೀಸ್ ಮತ್ತೆ ಕಲರ್ ಫಿಶ್, ಅಂದ್ರೆ ರೇಡಿಯಂ ಫಿಶ್ ಎಲ್ಲ. ಅದೆಲ್ಲ ಒಂದ್ ನೋಡಿದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಸಖತ್ತಾಗಿದೆ ಫಿಶ್ ಗಳೆಲ್ಲ. ಅಕ್ವೇರಿಯಂ ಎಲ್ಲ ಮನೇಲಿ ಇಟ್ಟಿರೋರು ಅಂತ ಹೇಳಿದ್ರೆ 100% ಬಂದು ಹೋಗ್ಬೇಕಾದಂತಹ ಜಾಗ. ರೆಡ್ ಸ್ಪಾಟ್ ಟೈಲ್ ಶ್ರಿಂಪ್ಸ್ ಅಂತೆ. ನೋಡಿ ತಿಂತಾರಲ್ವಾ? ಯಾವ ಫಿಶ್ ಇದು? ತಿನ್ನೋ ಮೀನಾ? ವಾಸ್ತು ಅಲ್ವಾ? ಸುಮ್ನೆ ಜನರಿಗೆ ತಪ್ಪು ತಪ್ಪು ರಾಂಗ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅಮೂರ್ ಸಾಮಾನ್ಯ ಗೆಡ್ಡೆ, ಅಮೂರ್ ಕಾಮನ್ ಕಾರ್ಪ್. ಕಾಮನ್ ಕಾರ್ಪ್ ಈ ಕ್ಯಾಟ್ಲಾಗ್ ತರ. ಕ್ಯಾಟ್ಲಾಗ್ ಏನಾ ಅಥವಾ ಅದೇನಾ? ಓಕೆ, ಸ್ವಲ್ಪ ಸೈಡ್. ಜಿಲೇಬಿ ಫಿಶ್ ಏನ್ ತಿನ್ನೋದಕ್ಕೆ ಕೊಡ್ತಾ ಇದ್ದೀರಾ ಅಥವಾ ಏನ್ ಮಾಡ್ತೀರಾ ನೀವು? ಸಾಕಾಣಿಕೆ ಮಾಡೋದಕ್ಕೆ ತೋರಿಸ್ತಿದ್ದೀರಾ? ಎಷ್ಟು ಕೇಳಿದ್ರು ಕೊಡ್ತೀರಾ? ನಿಮ್ದು ಶಾಪ್ ಇದೆಯಾ ದೊಡ್ಡದು? ಮತ್ತೆ ಗವರ್ಮೆಂಟ್ ಆಫೀಸ್? ಓಕೆ ಓಕೆ. ನೋಡಿ ಇಲ್ಲಿ ತಿನ್ನೋ ಮೀನುಗಳೇ ಜಾಸ್ತಿ ಇದೆ.
ಯಾರೆಲ್ಲ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂತಿರ್ತಾರೆ ಅಂತವ್ರಿಗೆ ಪ್ಲಸ್ ಪಾಯಿಂಟ್ ಇಲ್ಲಿ. ನೀವು ಬೇಕು ಒಂದೇ ತರದ ಮೀನ್ಗಳು ಸಿಗತ್ತೆ. ಒಂದು ಮರಿ ₹1 ಈ ತರ ಕಾಸ್ಟ್ ಮಾಡ್ತಾರೆ. ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಯಾರಾದ್ರೂ ಸಾಕ್ಬೇಕು ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಬಂದು ತಗೋಬಹುದು. ಇದು ಯಾವ್ದು ಒಂಥರ ಇದೆ, ಕೆಟ್ಟದಾಗಿದೆ ಮೀನು, ಚೆನ್ನಾಗಿದೆ ಅಂತ ಬಂದು ನನ್ ಗಂಡ ತಗೊಂಡೋಗೋಣ ಮತ್ತೆ ಚೆನ್ನಾಗಿದೆ ಅಂತ ಬಂದ್ರಿ. ಇದು ಅಟ್ಲೀಸ್ಟ್ ಆರೆಂಜ್ ಕಲರ್ ನೋಡ್ಬೋದು. ರೆಡ್ ಇದು ಏನೋ ಬಾರ್ ಹೆಡೆಡ್ ಸಮಥಿಂಗ್ ಏನೋ ಎಂತರ್ ಮಗ್ನೆ ಇದಕ್ಕೆ, ನಂಗೆ ಗೊತ್ತಿಲ್ಲ ಹೆಸರು. ಇಲ್ಲಿ ಅವ್ರ ಹೆಸರು ಹೇಳಕ್ಕೂ ಯಾರು ಇಲ್ಲ. ವಾವ್, ಇದ್ ನೋಡಿ ಏನ್ ಸಕಲ ಕಾಣಿಸ್ತಿದೆ. ಚಿಕ್ಲೆಟ್ಸ್ ಫುಲ್ಲು ಟೈಗರ್ ಕಲರ್ ಟೈಗರ್ಸ್, ರೇಡಿಯಮ್ಸ್. ಮತ್ತೆ ಇಲ್ಲಿ ಅಕ್ವೇರಿಯಂ ಯೂಸ್ ಆಗುವಂತ ಅಷ್ಟು ಐಟಮ್ಸ್ ಇದೆ ನೋಡಿ. ಕಸ್ ಅಂತೆ ಫಿಶ್ ಹೆಸರು. ಏನ್ ಕಾಸ್ಟ್ ಅಣ್ಣ? ಏನ್ ಕಾಸ್ಟ್ ಅದು? ಪೇರ ಸಿಂಗಲ್ ಪೇರೆ 2800 ಅಂತೆ. ಬೇಡ ಅಣ್ಣ, ನೀನ್ ಇಟ್ಕೋ. ಎಲ್ಲಾ ಕಡೆ ಅಕ್ವೇರಿಯಂ ಒಳಗಡೆ ಇಟ್ಕೊಂಡು ಮೀನ್ಗಳನ್ನ ತೋರಿಸ್ತಾ ಇದ್ರೆ ಇಲ್ಲಿ ಸಾಕದ್ ಹೆಂಗೆ ಅಂತ. ಸಾಕೋ ಫಿಶ್ ಗಳ, ಅಕ್ವೇರಿಯಂ ಫಿಶ್ ಗಳ ಅಥವಾ ಹೊರಗಡೆ ತಿನ್ನೋ ಫಿಶ್ ಗಳ? ಅಲ್ಲಲ್ಲ, ಇಲ್ಲಿ ಬಿಟ್ಟಿರೋದು ತಿನ್ನೋ ಫಿಶ್. ನೀವು ಕೊಡ್ತೀರಾ ಇದ್ ಮರಿ ಕೇಳಿದ್ರೆ? ಫಾರ್ಮಿಂಗಿಗೋಸ್ಕರನಾ? ಓಕೆ, ಫಾರ್ಮಿಂಗ್ ಮಾಡುವಂತವ್ರು ಅಂತ ಅಂದ್ರೆ ಬಂದು ತಗೋಬಹುದು. ಯಾವ್ದಾವ್ದು ಫಿಶ್ ಸಿಗತ್ತೆ? ಮೊರೆಲ್ ಅದೊಂದೇದಾ? ಓಕೆ, ಅದ್ ಯಾವ ಫಿಶ್? ಗ್ರೇ ಕಲರ್ ಪರ್ಲ್ ಸ್ಪಾಟಾ? ಅದೇನದು? ಹಾ, ಅದ್ ನೋಡೋದು ಬೇರೆ ಬೇರೆ ಹಿಂಗ್ ಕೂತ್ಕೊಂಡಿದೆ. ಆ ಕಡೆ ಈ ಕಡೆ ಸಪ್ರೇಟ್ ಮಿಕ್ಸ್ ಆಗ್ತಾ ಇಲ್ಲ. ಪರ್ಲ್ ಸ್ಪಾಟ್ ಅಂತೆ ನೋಡಿ, ಚೆನ್ನಾಗಿದೆ. ತಗೋತೀರಾ? ಜೈಂಟ್ ಮೊರೆಲ್ ನೋಡಿ. ಬರೀ ಮೀನ್ ಮಾತ್ರ ಯಾಕೆ ಸಾಕ್ತೀರಾ? ಮುತ್ತನ್ನ ಕೂಡ ನೀವು ಮನೆಯಲ್ಲೇ ಸಾಕ್ಬೋದು. ಮನೆಯಲ್ಲಿ ಅಂತ ಅಂದ್ರೆ ನೀವು ಎಲ್ಲ ಒಂದ್ ಕಡೆ ಸಾಕ್ಬೋದು ಅಂತ ಹೇಳಿ. ಇದು ಫ್ರೆಶ್ ವಾಟರ್ ಪರ್ಲ್ ಕಲ್ಚರ್, ಸಿಹಿ ನೀರಿನಲ್ಲಿ ಮತ್ತು ಕೃಷಿ ಮಾಡೋದಂತೆ. ಇಲ್ಲಿ ಮೀನಿನ ಫುಡ್ ಎಲ್ಲ ಇದೆ, ಅದು ಇದಂತಲ್ಲಿ. ಇದು ಕೃಷಿಗೆ ಬೇಕಾಗಿರುವಂತಹ ಒಂದಷ್ಟು ಐಟಮ್ಸ್ ಆಗಿರಬಹುದು, ಅಥವಾ ನೀವು ಮನೆಯಲ್ಲಿ ಸಣ್ಣದಾಗಿ ಏನೋ ಒಂದು ಗಾರ್ಡನ್ ಮಾಡ್ಕೊಳ್ತಾ ಇದ್ದೀರಾ, ಕೈತೋಟ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಗಿಡಗಳು ಎಲ್ಲವೂ ಸಿಗತ್ತೆ. ಅಕ್ವೇರಿಯಂ ಇಟ್ಕೊಂಡಿದ್ರೆ ಫಿಶ್ ಗಳು ಸಿಗತ್ತೆ. ನೀವು ಕೋಳಿ ಸಾಕ್ಬೇಕು ಅಂತ ಹೇಳಿದ್ರೆ ಕೋಳಿ ಯಾವ ರೀತಿ ಸಾಕ್ಬೇಕು ಅನ್ನೋದನ್ನ ಟ್ರೈನಿಂಗ್ ಕೂಡ ಕೊಡ್ತಾರೆ. ಫಿಶ್ ಸಾಕ್ಬೇಕು ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಅಷ್ಟು ಮೆಟೀರಿಯಲ್ಸ್ ನ ಇವರೇ ಸಪ್ಲೈ ಮಾಡ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೃಷಿ ಮೇಳಕ್ಕೆ ಮಿಸ್ ಮಾಡದೆ ಬಂದ್ ಹೋಗ್ಬೇಕು. ಯಾವತ್ತಿಂದ ಯಾವತ್ತಿನವರೆಗೆ? ಇವತ್ತು ಆಲ್ರೆಡಿ ಥರ್ಸ್ಡೇ ಮುಗ್ದು ಹೋಗ್ಬಿಟ್ಟಿದೆ ನಾನು ವಿಡಿಯೋ ಹಾಕೋಷ್ಟರಲ್ಲಿ. ಸೊ ಇನ್ನು ಉಳಿದಿರುವಂತದ್ದು ಕೇವಲ 3 ದಿನ, ಅಂದ್ರೆ ಸಂಡೇವರೆಗೂ. ಈ 4 ದಿನಗಳೇನಿದೆ, ಈ 4 ದಿನಗಳಲ್ಲಿ 9 to 7 ಅಂದ್ರೆ ಇವತ್ತು ಮುಗ್ದೋಗಿರೋದ್ರಿಂದ ನಾಳೆಯಿಂದ ಹೇಳ್ತಾ ಇದ್ದೀನಿ, ನಾಳೆಯಿಂದ ಭಾನುವಾರದವರೆಗೂ ಕೂಡ 9 to 7 ಕೃಷಿ ಮೇಳ ಓಪನ್ ಇರುತ್ತೆ. ಯಾವ ಟೈಮ್ ಅಲ್ಲಾದ್ರೂ ಬಂದು ಹೋಗ್ಬೋದು. ನಿಮ್ಗೆ ಅನುಕೂಲ ಆಗುವಂತಹ ಟೈಮ್ ಅಲ್ಲಿ ಬಂದು ನಿಮ್ಗೆ ಏನ್ ಬೇಕು ಅದನ್ನ ತಿಳ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತವರಿಗೆ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.